ಇನ್ನೊಂದು ವಿಚಾರ ಏನಂತಂದ್ರೆ ಈಗ IVF ತಂತ್ರಜ್ಞಾನ ತುಂಬ ಹೊಸದೇನಲ್ಲ, ತುಂಬ ಹಳೇದು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಅದು ಖಂಡಿತ ಇದೆ. ಇವಾಗ ಭಾರತದಲ್ಲಿ ಒಂದು ರೀತಿ ಇವಾಗ ಬರ್ತಾ ಇದೆ ಅಪ್ಕಮಿಂಗ್ ಥರ. ಸೊ ಇದು ನಿಮ್ಮ ಪ್ರಕಾರ ಮುಂದಿನ ಇವಾಗ ಯುವ ಪೀಳಿಗೆ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಇದನ್ನೇ ಫಾಲೋ ಮಾಡ್ತಾ ಹೋದರೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಆಗಿರ್ಬೋದು ಅಥವಾ ಬೇರೆ ಈ ಒಂದಕ್ಕೆ ಏನಾದರೂ ನೆಗೆಟಿವ್ ಪಾಸಿಟಿವ್ ಏನಾಗ್ಬೋದು ಅಂತ? ನಾನು ಈ ಮುಂಚಿತವಾಗಿ ಹೇಳಿದ ಹಾಗೆ ನಾನು ಸಂಪೂರ್ಣವಾಗಿ ಎಲ್ಲ ವಿಚಾರನೂ ಪ್ರಕೃತಿಯಲ್ಲಿ ನಂಬಿ ಬದುಕುವಂಥವಳು. ಅದನ್ನು ಆಗೋದನ್ನು ತಡೆಯೋದಕ್ಕೆ ಮನುಷ್ಯನಿಗೆ ಯಾವ ಶಕ್ತಿನೂ ಇಲ್ಲ. ಅದು ಒಂದು ರೂಪದಲ್ಲಿ ಪ್ರಕೃತಿ ತೋರಿಸತ್ತೆ. ಸೊ ಹಾಗಾಗಿ ನಾ ಹೇಳೋದು, ಇದು ಕಂಟಿನ್ಯೂ ಆಗೋದ್ರ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಯಾಕೆ ಅಂತ ಅಂದರೆ, ಸಮಾಜ ಒಂದು ರೀತಿಯಾಗಿ ನಿರ್ಮಾಣ ಆಗಿದೆ. ತಂದೆ ತಾಯಿ ಮದುವೆ ಆಗಿ ಒಂದು ಸಾಮಾಜಿಕ ಕಟ್ಟುಪಾಡಿಗೆ ಒಳಗಾಗಿ, ಆಮೇಲೆ ಇನ್ನೊಂದೇನು ಅಂತಂದರೆ ಸಾಮಾನ್ಯವಾಗಿ ತುಂಬ ಒಂದು ಆಂಬಿಷನ್ಸ್ ಇಟ್ಕೊಂಡಿರೋರು, ನಾನು ಈ ನಿಟ್ಟಿನಲ್ಲಿ ಅದು ಯಾವುದೇ ರಂಗ ಆಗಿರಬಹುದು, ಈ ನಿಟ್ಟಿನಲ್ಲಿ ನಾನು ತುಂಬ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಾಗ ಏನಾಗುತ್ತೆ, ವಯಸ್ಸಿರೋ ಅಂಥ ಸಮಯದಲ್ಲಿ ಈಗ ಮಕ್ಕಳು ಬೇಡ, ಈಗ ಮದುವೆ ಬೇಡ, ಸೆಟ್ಲಾಗೋಣ ಅಂತ ಹೇಳ್ತಾರೆ. ಸೆಟ್ಲಾಗೋದು ಒಳ್ಳೆಯದು, ಎಸ್. ನಿಮಗೊಂದು ಬೇಸಿಕ್ ಕೆಲಸ ಇರಬೇಕು, ನನ್ನನ್ನು ನನ್ನ ಮನೇನ ಗಂಡಾಗಲಿ ಹೆಣ್ಣಾಗಲಿ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ ಬರಬೇಕು. ಆ ಇಂಡಿಪೆಂಡೆನ್ಸ್ ಎಲ್ರಿಗೂ ಇರಬೇಕು. ಹಾಗಂದ್ಬಿಟ್ಟು ನಾನು ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ನೀವು ಆಕಾಶನೇ ತಲೆ ಮೇಲೆ ಇಟ್ಕೊಂಡು ಪೋಸ್ಟ್ಪೋನ್ ಮಾಡ್ತಾ ಬಂದಾಗ, ನಿಮ್ಮ ಒಳಗಡೆ ಆಸೆ ಇದ್ರೂ ಸಹ ನಾನು ತಾಯಿ ಆಗಬೇಕು, ಅಥವಾ ನಾನು ತಂದೆ ಆಗಬೇಕು, ಅಥವಾ ನಾನು ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂತ ಆಸೆ ಇಟ್ಕೊಂಡು ಆಮೇಲೆ 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 ಅಂತ ತಳ್ತಾ ಬಂದಾಗ ಏನಾಗುತ್ತೆ, ಅದು ವಯಸ್ಸು ಮೀರಿ ಹೋದ ನಂತರ ಅದು ಮತ್ತೆ ಬರುತ್ತೆ. ಇಲ್ಲ, ಇದು ನನಗೆ ಪೂರ್ಣವಾಗಿಲ್ಲ, ಇದನ್ನು ನಾನು ಪೂರ್ಣ ಮಾಡ್ಕೊಳ್ಬೇಕು